ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ಆಳಂದ ತಾಲೂಕಿನ ನಿಂಬರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತ ಅಡಲ್ಗಿ ಗ್ರಾಮದಲ್ಲಿ ಇವತ್ತು ಸುಮಾರು 11 ವರ್ಷದಿಂದ ಸರ್ಕಾರಿ ಭೂಮಿಯನ್ನು ನ್ಯಾಯಾಲಯದ ಮೊರೆಯಲ್ಲಿದ್ದರೂ ಕೂಡ ಇವತ್ತು ಸುಮಾರು 11 ವರ್ಷದಿಂದ ಯಾವುದೇ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಭೂಮಿಗೆ ಯಾವುದೇ ಅಡೆತಡೆ ಮಾಡಿರುವುದಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂತ ಒಬ್ಬ ಭ್ರಷ್ಟ ಅಧಿಕಾರಿ ಗ್ರಾಮ ಪಂಚಾಯತ್ ಯೋಜನೆ ಅಧಿಕಾರಿಗಳಾದಂಥ ರಾಚಯ್ಯ ಗೌಡ್ ಪಾಟೀಲ್ ಎಂಬುವರು ವಿನಾಕಾರಣ ಅಲ್ಲಿ ದಲಿತರಲ್ಲಿ ವೇಷ ಮತ್ತು ಜಗಳ ಹಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಚಯ್ಯಗೌಡ ಪಾಟೀಲ್ ಅವರಿಗೆ ಈಗಾಗಲೇ ನಾವು ದಿನಾಂಕ 20/6/2026 ನಡೆದಂತ ಗಲಾಟೆ ಅನುಗುಣವಾಗಿ 22/6/2026 ಪ್ರತಿಭಟನೆ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ 14/7/2026 ಮಾದಿಗರ ಬಡಾವಣೆಗೆ ನುಗ್ಗಿ ಹಲವಾರು ಕಿಡಿಗೇಡಿಗಳು ಅಲ್ಲಿ ಮಾರಣಾಂತಿಕ ಹಲ್ಲೆಯಲ್ಲಿರ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಆ ಅಧಿಕಾರಿಗಳು ಮತ್ತು ವಿಡಿಯೋ ಇವರಿಬ್ಬರು ಯಾವುದೇ ನೋಟಿಸ್ ನೀಡದೆ ಮಾದಿಗರ ಬಡಾವಣೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಒಡೆದು ಒಂದು ಆ ದೃಶ್ಯಗಳು ನಾವು ಕೆಲವು ದೃಶ್ಯಗಳು ತೋರಿಸ್ತೀವಿ. ಪೊಲೀಸ್ ಎದುರುಗಡೆನೆ ಯಾವುದೇ ನೋಟಿಸ್ ಇಲ್ಲದೆ ಈಗಾಗಲೇ ನ್ಯಾಯಾಲಯದ ಮೊರೆಯಲ್ಲಿರೋದ್ರಿಂದ ಕೇಸು ಸುಮಾರು 11 ವರ್ಷದಿಂದ ಅಲ್ಲಿ ನ್ಯಾಯಾಲಯದಲ್ಲಿರುವುದರಿಂದ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೆ ಬಂದಂತ ಅಧಿಕಾರಿಗಳು ಆ ಜಾಗದ ಬಗ್ಗೆ ಯಾವುದೇ ಚಕ್ರ ಎತ್ತುತ್ತಾ ಇಲ್ಲ. ಆದರೆ ಇವನೊಬ್ಬ ಭ್ರಷ್ಟ ಅಧಿಕಾರಿ ರಾಚಯ್ಯಗೌಡ ಅಂತಕ್ಕಂಥ ವಿಡಿಯೋ ತಮ್ಮ ಮನಸ್ಸಿಗೆ ಬಂದಂತೆ ನಾವು ಈಗಾಗಲೇ ಈ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಡ ಭವನವನ್ನು ಕಟ್ಟಡ ಮಾಡುವುದಕ್ಕೆ ನಾವು ಜಾಗ ಖಾಲಿ ಮಾಡತಕ್ಕಂತ ಕೆಲಸ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಜಾಗ ಖಾಲಿ ಮಾಡ್ರಿ ಅಂತಕ್ಕಂಥದ್ದು ನೇರವಾಗಿ ಬಡಾವಣೆಯಲ್ಲಿ ಬಂದು ಹೇಳ್ತಕ್ಕಂಥ ಆ ಅಧಿಕಾರಿಗೆ ಎಷ್ಟಾದ್ರೂ ಒಂದು ಸೌಜನ್ಯತೆ ಕೂಡ ಇಲ್ಲ. ನಾವು ಸಮಾಜದವರಿಗೆ ಮೊದಲಾಗಿ ಒಂದು ಯಾವುದೇ ಸರ್ಕಾರಿ ಭೂಮಿ ಅಥವಾ ಸರ್ಕಾರಿ ಜಾಗ ಕಬ್ಜದಲ್ಲಿದ್ರು ಕೂಡ ಅವರಿಗೆ ಮನೆಗೆ ಹೋಗಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಪ್ರಕರಣದ ಬಗ್ಗೆ ತಿಳ್ಕೊಂಡು ಅವ್ರ ಜಾಗಕ್ಕೆ ಹೋಗ್ಬೇಕಾಗಿತ್ತು ವಿನ ಇವನು ಒಬ್ಬ ಜಾತಿವಾದಿ ಮತ್ತು ಭ್ರಷ್ಟ ಅಧಿಕಾರಿ ಯಾರಾದ್ರೂ ಇದ್ರೆ ಅದು ರಾಚಯ್ಯಗೌಡ ಅಂತಕ್ಕಂಥದ್ದು. ಮತ್ತು ಇವರು ಮಾಡಿದಂತ ಕೃತ್ಯಗಳು ನೋಡ್ತಾ ಹೋದ್ರೆ ನೀವು ನಿಂಬರ್ಗ ಗ್ರಾಮದಲ್ಲಿ ಯಾವುದೇ ಬಡವ ಜನರು ಬದುಕ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಇವರು ನಿಜವಾಗ್ಲೂ ಇವರು ಅಧಿಕಾರಿಗಳು ಅಲ್ಲ. ಅವನು 14/7/2026 ಎಲ್ಲ ಮನೆಗೆ ನುಗ್ಗಿ ಬಸಣ್ಣ ಮಾಂಗ್ ಎಂಬವರಿಗೆ ಮತ್ತು ಅವ್ರ ಮಗನಿಗೆ ಹೊಡೆದಾಗ ಅದೇ ದಿವಸ ನಮಗೆ ಮಾಹಿತಿ ನೀಡುತ್ತಾರೆ. ನಾನು ಅವತ್ತೇ ರಾತ್ರಿನೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಅಡ್ಡೂರು ಶ್ರೀನಿವಾಸ ಸಾಹೇಬರಿಗೆ ನಾವು ರಾತ್ರಿ ಫೋನ್ ಮಾಡಿದಾಗ ಅವರು ರಾತ್ರಿ ಎಷ್ಟೊತ್ತಾದ್ರೂ ಅಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಮಾಡುವುದಕ್ಕೆ ಒಂದು ಗಾಡಿ ಕಳಿಸ್ತೀನಿ ಅಂತಕ್ಕಂತ ಹೇಳಿ ಅದೇ ಒಂದು 20 ನಿಮಿಷದಲ್ಲಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ನೀಡ್ತಕ್ಕಂಥ ಕೆಲಸ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿದ್ರು ಕೂಡ ಮತ್ತೆ ಪುನಃ ಅದೇ ರೀತಿಯಲ್ಲಿ ವರ್ತನೆ ಅಲ್ಲಿರ್ತಕ್ಕಂಥ ಗುಂಡಗಳು ಅದು ಬೇರೆ ಯಾರು ಅಲ್ಲ, ನಮ್ಮ ಸೋದರ ಸಮಾಜ ಆದಂತ ಸೋದರ ಸಮಾಜ ಗುಂಡಾಗಿರ್ದಿ ಮಾಡಿ ಅಲ್ಲಿ ಇರ್ತಕ್ಕಂಥ ಮಾದಿಗರ ಮೇಲೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ